ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್. ಈ ವಿಡಿಯೋದಲ್ಲಿ ಗರ್ಭಧರಿಸಿದ ಆರಂಭದಲ್ಲಿ ಕಾಣಿಸಿಕೊಳ್ಳುವಂತಹ ಅತಿ ಮುಖ್ಯವಾದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಗರ್ಭಧಾರಣೆಯ ಆರಂಭಿಕ ಹಂತದಲ್ಲಿ ಮಹಿಳೆಯ ದೇಹದಲ್ಲಿ ಹಲವು ಬದಲಾವಣೆಗಳು ಸಂಭವಿಸುತ್ತವೆ. ಈ ಬದಲಾವಣೆಗಳು ಒಬ್ಬೊಬ್ಬರ ದೇಹದ ರಚನೆ ಮತ್ತು ಆರೋಗ್ಯ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಗರ್ಭಧಾರಣೆಯ ಮೊದಲನೇ ಲಕ್ಷಣವೆಂದರೆ ಮಾಸಿಕ ಋತುಚಕ್ರ ಅನ್ನುವುದು ನಿರೀಕ್ಷಿತ ಸಮಯದಲ್ಲಿ ಬರದೇ ಇದ್ದರೆ ಇದು ಗರ್ಭಧಾರಣೆಯ ಮೊದಲನೇ ಲಕ್ಷಣವಾಗಿರುತ್ತದೆ. ಗರ್ಭಧಾರಣೆಯ ಎರಡನೇ ಅತಿ ಮುಖ್ಯವಾದ ಲಕ್ಷಣವೆಂದರೆ ಗರ್ಭಧಾರಣೆಯ ಆರಂಭದಲ್ಲಿ ದೇಹದ ಹಾರ್ಮೋನ್ ಮಟ್ಟದಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಇದರಿಂದ ದೈಹಿಕ ಒತ್ತಡ ಹೆಚ್ಚಾಗುತ್ತದೆ ಮತ್ತು ಸ್ವಲ್ಪ ನಿಶ್ಶಕ್ತಿಯಾದಂತೆ ಕಾಣಿಸಿಕೊಳ್ಳುತ್ತದೆ. ಗರ್ಭಧಾರಣೆಯ ಮತ್ತೊಂದು ಲಕ್ಷಣವೆಂದರೆ ಮಾರ್ನಿಂಗ್ ಸಿಕ್ನೆಸ್. ಗರ್ಭಾವಸ್ಥೆಯ ಪ್ರಮುಖ ಲಕ್ಷಣಗಳಲ್ಲಿ ತಲೆ ತಿರುಗುವುದು ಮತ್ತು ವಾಂತಿ ಇರುವುದು. ಇದು ಸಹಜವಾಗಿರುತ್ತದೆ. ಇದು ಸಾಮಾನ್ಯವಾಗಿ ಬೆಳಗಿನ ಸಮಯದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಗರ್ಭಧಾರಣೆಯ ಮತ್ತೊಂದು ಲಕ್ಷಣವೆಂದರೆ ಫುಡ್ ಕ್ರೇವಿಂಗ್ಸ್. ನೀವು ಕೆಲವೊಂದು ಆಹಾರಗಳನ್ನು ತಿನ್ನಲು ಬಯಸುತ್ತಿರಬಹುದು ಅಥವಾ ಇತರ ಕೆಲವು ಆಹಾರಗಳ ವಾಸನೆಯಿಂದ ಕಿರಿಕಿರಿಗೆ ಒಳಗಾಗಬಹುದು. ಗರ್ಭಧಾರಣೆಯ ಮತ್ತೊಂದು ಲಕ್ಷಣವೆಂದರೆ ಬ್ರೆಸ್ಟ್ ಚೇಂಜಸ್. ಸ್ತನಗಳಲ್ಲಿ ನೋವು ಮತ್ತು ಸ್ವಲ್ಪ ಒದ್ದೆಯಾಗುವುದು. ಇದು ಸಾಮಾನ್ಯವಾಗಿ ಹಾರ್ಮೋನ್ಗಳ ಬದಲಾವಣೆಯಿಂದ ಈ ರೀತಿ ಕಾಣಿಸಿಕೊಳ್ಳುತ್ತದೆ. ಗರ್ಭಧಾರಣೆಯ ಆರಂಭಿಕ ಹಂತದಲ್ಲಿ ಮೂತ್ರ ವಿಸರ್ಜನೆ ಹೆಚ್ಚುವುದು. ಇದು ಒಂದು ರೀತಿಯ ಲಕ್ಷಣ ಅನ್ನುವುದು ಸರ್ವೇ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಗರ್ಭಧಾರಣೆಯ ಅತಿ ಮುಖ್ಯವಾದ ಮತ್ತೊಂದು ಲಕ್ಷಣವೆಂದರೆ ಹೆಚ್ಚಿದ ದೇಹದ ಉಷ್ಣಾಂಶ. ರೈಸ್ಡ್ ಬೇಸಲ್ ಬಾಡಿ ಟೆಂಪರೇಚರ್. ನಿರಂತರವಾಗಿ ದೇಹದ ಉಷ್ಣಾಂಶ ಹೆಚ್ಚಿರುವುದು ಗರ್ಭಧಾರಣೆಯ ಆರಂಭಿಕ ಹಂತದ ಒಂದು ಲಕ್ಷಣವಾಗಿರುತ್ತದೆ. ಹಾರ್ಮೋನ್ಗಳ ಬದಲಾವಣೆಗಳಿಂದ ಮೂಡ್ ಸ್ವಿಂಗ್ಸ್ ಅನ್ನುವುದು ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಇದರಿಂದ ಆನಂದ, ಕೋಪ ಮತ್ತು ಅಸಹನೆ ಇತ್ಯಾದಿ ಮನೋಭಾವಗಳು ಕಾಣಿಸಿಕೊಳ್ಳುತ್ತವೆ. ಈ ಎಲ್ಲ ಲಕ್ಷಣಗಳು ಗರ್ಭಧಾರಣೆ ಇರುವುದನ್ನು ಸೂಚಿಸಬಹುದು. ಆದರೆ ವೈದ್ಯಕೀಯ ಪರೀಕ್ಷೆಯ ಮೂಲಕವೇ ಗರ್ಭಧಾರಣೆಯನ್ನು ದೃಢಪಡಿಸಿಕೊಳ್ಳುವುದು ಅತಿ ಮುಖ್ಯವಾಗಿರುತ್ತದೆ. ಗರ್ಭಧಾರಣೆಯ ಪರೀಕ್ಷಾ ಕಿಟ್ ಅಥವಾ ವೈದ್ಯರನ್ನು ಭೇಟಿಯಾಗಿ ಅಧಿಕೃತ ದೃಢೀಕರಣವನ್ನು ಪಡೆಯಿರಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.